ಹಾಗಾಗಿ ದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ಅರಣ್ಯಕಾಂಡ 15ನೇ ಅಧ್ಯಾಯ 39-40ನೇ ವಚನ. ಪೇಜ್ ನಂಬರ್ 171. ಆ ಗೊಂಡೆಗಳ ಉಪಯೋಗವೇನೆಂದರೆ ನೀವು ಅವುಗಳನ್ನು ನೋಡುವ. ಅರ್ಥ ಆಗ್ತಾ ಇದ್ದ? ಇಲ್ಲಿ ಒಂದು ಅಪ್ಪಣೆ ಕೊಡ್ತಾ ಇದ್ದಾನೆ, ಒಂದು ಆದೇಶ ಕೊಡ್ತಾ ಇದ್ದಾನೆ. ಆ ಗೊಂಡೆಗಳ ಅರ್ಥ ಏನೆಂದರೆ, ನೀವು ಅವುಗಳನ್ನು ನೋಡುವಾಗ, ನೀವು ಆ ಗೊಂಡೆಗಳನ್ನ ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು. ಆ ಗೊಂಡೆ ಏನ್ ಜ್ಞಾಪಕ ಮಾಡ್ತದೆ? ಆಜ್ಞೆಗಳು. ಯಾರ ಆಜ್ಞೆಗಳು? ದೇವರ ಆಜ್ಞೆಗಳು. ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ಏನ್ ಮಾಡ್ಬೇಕು? ನೀವು ಜ್ಞಾಪಕ ಇಟ್ಕೋಬೇಕು, ನೆನಪಿಸಿಕೊಳ್ಬೇಕು, ಜ್ಞಾಪಕ ಮಾಡ್ಕೋಬೇಕು. ನೆನಪಿಸಿಕೋ, ಜ್ಞಾಪಕ ಮಾಡ್ಕೋ. ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಬರೀ ಜ್ಞಾಪಕ ಮಾಡ್ಕೊಳ್ಳೋದಷ್ಟೇ, ನೆನಪಿಗೆ ತಂದುಕೊಂಡು ನಡೆಸಬೇಕು. ಆಮೇಲೆ ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನು ನಡೆಯದೆ ನನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಿರಬೇಕೆಂಬುದೇ. ಅರ್ಥ ಆಯ್ತಾ? ಯಾಕೆ ಜ್ಞಾಪಕ ಮಾಡ್ಕೋಬೇಕು ಅಂತ? ಆಜ್ಞೆಗಳನ್ನು, ದೇವರ ಕಮ್ಯಾಂಡ್ಮೆಂಟ್ಸ್, ಆದೇಶಗಳು, ದೇವರ ಆಜ್ಞೆಗಳು, ದೇವರ ಮಾತುಗಳನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಏನು ಜ್ಞಾಪಕ ಮಾಡಬೇಕು? ಏನು ಜ್ಞಾಪಕ ಮಾಡಬೇಕು? ನಡೆಸೋದಕ್ಕೆ. ನಡೆಸ್ಬೇಕಂದ್ರೆ ಕೈಗೊಂಡು ನಡಿಬೇಕು. ಎರಡನೇದು ಏನಕ್ಕೆ ನಡಿಬೇಕು? ಆಜ್ಞೆಗಳನ್ನು ಮೀರಬಾರದು. ಅವ್ರು ಯಾರೋ ಮೀರಿದ್ರಂತೆ, ಹಾಗೆ ನೀವು ಮೀರಬಾರದು. ಮೀರದೇ ಇರಂಗೆ ಜ್ಞಾಪಕ ಮಾಡ್ಕೋಬೇಕು. ದೇವರ ಆಜ್ಞೆಗಳನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ದೇವರ ಆಜ್ಞೆಯನ್ನು ನೆನೆಸ್ಕೋಬೇಕು. ಕಾರಣ ಏನು ಅಂತ ಹೇಳಿ. ಓಕೆ. ಎರಡನೇದಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನ ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನು ಆಗಿ ನಿಮಗೆ ಇಷ್ಟು ಭಾಗ್ಯವನ್ನ ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರನ್ನ ಜ್ಞಾಪಕ ಮಾಡ್ಕೋ. ಈ ಸ್ಥಿತಿಗೆ ತಂದ ನಿನ್ನನ್ನು ಈ ಸ್ಥಿತಿಗೆ ತಂದ ದೇವರನ್ನ ಜ್ಞಾಪಕ ಮಾಡ್ಕೋ. ಮರ್ತೋಗ್ಬೇಡ. ದೇವರು ಹೇಳ್ತಾ ಇದ್ದಾನೆ, ಇಟ್ಸ್ ಎ ಕಮ್ಯಾಂಡ್ಮೆಂಟ್. ಡೋಂಟ್ ಫರ್ಗೆಟ್. ದೇವರು ನಿನ್ನನ್ನು ಈ ಸ್ಥಿತಿಯಲ್ಲಿ ಇವತ್ತು ಇಟ್ಟಿದ್ದಾನೆ. ಮೂರನೇದಾಗಿ ಏನು ಜ್ಞಾಪಕ ಮಾಡ್ಕೊ ಅಂತ ಹೇಳ್ತಾನೆ ದೇವರು? ಪ್ರಸಂಗಿ ಕೀರ್ತನೆ ಆದಮೇಲೆ ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರುಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾರನ್ನ ನೆನೆಸು? ನಿನ್ನನ್ನ ಸೃಷ್ಟಿಕರ್ತನನ್ನ. ಯಾವ ಕಾಲದಲ್ಲಿ?
ಯಾವ ಕಾಲದಲ್ಲಿ? ಯೌವನ ಕಾಲದಲ್ಲಿ. ಯೌವನ ಕಾಲದಲ್ಲೇ ಜ್ಞಾಪಕ ಮಾಡ್ಕೋಬೇಕು ನೀನು. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಜ್ಞಾಪಕ ಮಾಡ್ಕೋ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನ. ಪೇಜ್ ನಂಬರ್ 458. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬ ವಂಶದವರೇ, ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಏನು ಹೇಳ್ತಾ ಇದ್ದಾನೆ? ಆತನ ಅದ್ಭುತ ಏನು ಹೇಳ್ತಾ ಇದ್ದಾನೆ? ದೇವರ ಸಂತತಿ, ದೇವರ ಅದ್ಭುತ ಕೃತ್ಯಗಳನ್ನು, ಮಹತ್ಕಾರ್ಯ, ಅದ್ಭುತ ಕೆಲಸಗಳನ್ನು. ಕೃತ್ಯ ಅಂದರೆ ಕೆಲಸ. ದೇವರ ಅದ್ಭುತ ಕೆಲಸಗಳನ್ನು ದೇವರು ನಡೆಸಿದ. ಅದಕ್ಕೆ ನಾನು ಧರ್ಮೋಪದೇಶ ಕಂಡ ಹೇಳಿದ್ದು, ದೇವರು ನಡೆಸಿದಂಥ ರೀತಿಯನ್ನು. ನನಗೆ ಭಾಳ ಇಷ್ಟವಾದಂಥ ಹಾಡುಗಳು ಕೆಲವೆಲ್ಲ ತುಂಬ ಇಷ್ಟವಾದ. ಗಾಳಿ ಮಳೆ ಬೆಳೆಗಳು ಜೀವದಾನವು, ಬುದ್ಧಿ ಬಲ ಶಕ್ತಿಗಳು ಆತ ಕೊಟ್ಟದ್ದು. ಗಾಳಿ ಮಳೆ ಬೆಳೆಗಳು ಜೀವದಾನವು, ಬುದ್ಧಿ ಬಲ ಶಕ್ತಿಗಳು ಆತ ಕೊಟ್ಟದ್ದು. ಒಂದೊಂದು ಎಣಿಸಲು ವೇಳೆ ಸಾಲದು, ಹೊಂದಿರುವ ಪ್ರತಿಯೊಂದು ಆತ ಕೊಟ್ಟದ್ದು. ಒಂದೊಂದು ಎಣಿಸಲು ವೇಳೆ ಸಾಲದು, ಹೊಂದಿರುವ ಪ್ರತಿಯೊಂದು. ಪ್ರಿಯ ಸಹೋದರ ಸಹೋದರಿ, ಗಾಳಿ ಮಳೆ ಬೆಳೆ ಜೀವದಾನ, ಬುದ್ಧಿ ಬಲ ಶಕ್ತಿ ಯೇಸು ಸ್ವಾಮಿ ನಮಗೆ ಕೊಟ್ಟದ್ದು. ಇದು ನಿಂದಲ್ಲ. ಯಾವ ಎಡುವುದ್ರೆ ಸಾಕ್ರಿ, ಎಡುವುದ್ರೆ ಸಾಕು ನಿನ್ನ ಜೀವನ. ಕೇಳಿ ಇತಿಹಾಸದ ಸಮಾಜದಲ್ಲಿ 4 ಭೇಟಿ ಆಗಿ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲೇ ಕ್ಲಾಸ್ ವಾಪಸ್ ಬರಲ್ಲ. ಕೆಲವರು ವಾಪಸ್ ಬರಲ್ಲ. ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ತಂದ ಚೆನ್ನಾಗಿ ತಿಂದ, ಏನಿಲ್ಲ ಆರಾಮಾಗಿದ್ದ, ಚೆನ್ನಾಗಿ ತಿಂದ ಮಾಡಿದ, ಆರಾಮಾಗಿ ಮಾತಾಡ್ಸ್ದ, ಏನಿಲ್ಲ, ಮಲಗ್ದವನು ಬೆಳಿಗ್ಗೆ ಫೋಟೋ ಇದೆ, ಹಾರ್ಟ್ ಅಟ್ಯಾಕ್. ಮೊನ್ನೆ ಯಾರೋ ಇದರಲ್ಲಿ ತೋರಿಸ್ತಾ ಇದ್ರು, ಟಿ ವಿಯಲ್ಲಿ ನ್ಯೂಸ್ ತೋರಿಸುವಾಗ, ಎಲ್ಲ ಹಿಂಗೆ ಯವನಸ್ತು ಹುಡುಗರು ಏನು ಡ್ಯಾನ್ಸ್ ಆಡ್ತಾವ್ರೆ, ಡ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾವ್ರೆ. ಆ ಕುಣಿತಾನೆ ಲಬಕ್ಕನ್ ಬಿದ್ದದ, ಔಟ್. ಗೊತ್ತಿಲ್ಲ. ದಾಟಿ ಹೋದ ಕಾಲವನ್ನು ನೆನಪು ಮಾಡು, ದೇವ ತಂದ ವರಗಳ ಎನಿಸಿ ನೋಡು. ದಾಟಿ ಹೋದ ಕಾಲವನ್ನು ನೆನಪು ಮಾಡು, ದೇವ ತಂದ ವರಗಳ ಎನಿಸಿ ನೋಡು. ಜೀವನದೇ ಬಂದಿರುವ ಆಪತ್ಕಲ್ಲವ ಓಡಿಸಿ ನನ್ನನ್ನು ಕಾಪಾಡಿದ. ಜೀವನದೇ ಬಂದಿರುವ ಓಡಿಸಿ ನನ್ನನ್ನು ಇದರ ಅರಿವಿಲ್ಲದೆ, ಇದರ ತಿಳುವಳಿಕೆ ಇಲ್ಲದೆ, ಇದರ ಪರಿಜ್ಞಾನ ಇಲ್ಲದೆ ಅನೇಕರು ತಮಗಿಷ್ಟ ಬಂದಂಗೆ, ಮನಸ್ಸಿಗೆ ಬಂದಂಗೆ, ಡೋಂಟ್ ಫರ್ಗೆಟ್ ಎ ಡೇ ವಿಲ್ ಕಮ್. ಕಷ್ಟದ ದಿನಗಳು ಬರ್ತದೆ, ಕಠಿಣ ದಿನಗಳು ಬರ್ತವೆ. ಅಯ್ಯೋ, ಬಿತ್ತುತ್ತಾ ಇದ್ದೀರಿ, ಕೊಯ್ಬೇಕಾಗ್ತದೆ.
ತಪ್ಪಿಸ್ಕೊಳಕ್ಕಾಗಲ್ಲ. ಬಿತ್ತುಬಿಟ್ಟೆ ನೀನು ಭೂಮಿ ಒಳಕ್ಕೆ. ಹುಷಾರ್. ದೇವರನ್ನು ಜ್ಞಾಪಕ ಮಾಡ್ಕೋ. ದೇವರು ಅದ್ಭುತವಾಗಿ ನಿನ್ನನ್ನು ನಡೆಸ್ತಾ ಇದ್ದಾನೆ. ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ, ನಿನಗೆ ಸ್ವಸ್ಥ ಬುದ್ಧಿ ಕೊಟ್ಟಿದ್ದಾನೆ, ನಿನ್ನ ಜೀವನದ ಅಗತ್ಯತೆಗಳನ್ನು ಪೂರೈಸ್ತಾ ಇದ್ದಾನೆ, ನಿನ್ನನ್ನು ಕಾಯ್ದು ಕಾಪಾಡ್ತಾ ಇದ್ದಾನೆ. ಸಮಾಜದಲ್ಲಿ ಸ್ಥಾನಮಾನ, ಉದ್ಯೋಗ, ಸಂಪಾದನೆ ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಜ್ಞಾಪಕ ಮಾಡ್ಕೋ, ಮರ್ತೋಗ್ಬೇಡ. ಅದ್ಭುತ ಕೆಲಸಗಳು. ಏಷಾಯನ ಪುಸ್ತಕ 46ನೇ ಅಧ್ಯಾಯ. ಏಷಾಯ, ಬೇಗ ಮಾಡ್ಕೊಳ್ಳಿ. 46ನೇ ಅಧ್ಯಾಯ 8-9ನೇ ವಚನ. ಪೇಜ್ ನಂಬರ್ 783. ದ್ರೋಹಿಗಳೇ, ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಗಮನಿಸಿ, ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ. ನೋಡಿ, ಕ್ಲೀನಾಗಿ ಹೇಳ್ತಾನೆ. ಇನ್ನೊಂದ್ಸರಿ, ದ್ರೋಹಿಗಳೇ ಇದನ್ನು ಜ್ಞಾಪಕ ಇಟ್ಕೊಳ್ರಿ. ಗಮನಿಸಿ, ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ. ನೀವು ಮನುಷ್ಯರಷ್ಟೇ. ಉದಾಹರಣೆಗೆ ಕಳೆದ ಗುರುವಾರ ನಾವು ನೋಡಿದ್ವಿ, ನಾವು ಧೂಳು, ನಾವು ಮಾಂಸ ಅಲ್ವಾ, ಏನೇನೋ ನೋಡಿದ್ವಿ. ನಾವು ಮನುಷ್ಯರಷ್ಟೇ, ಅದನ್ನು ಮರ್ತೋಗ್ಬೇಡ್ರಿ. ನೀವೇನು ದೇವರುಗಳಲ್ಲ, ನೀವು ದೇವರಲ್ಲ, ನೀವು ಮನುಷ್ಯರಷ್ಟೇ. ಅದನ್ನು ಮರ್ತೋಗ್ಬಾರ್ದು, ಜ್ಞಾಪಕ ಇಟ್ಕೊಳ್ರಿ ನೀವು. ಆಮೇಲೆ ಪುರಾತನದ ಹಳೆ ಸಂಗತಿಗಳನ್ನ ಜ್ಞಾಪಿಸಿಕೊಳ್ಳಿರಿ. ಹಿಂದಿನ ಕಾಲದ ಪುರಾತನದ ಹಿಂದಿನ ಸಂಗತಿಗಳನ್ನ ಜ್ಞಾಪಿಸಿಕೊಳ್ಳಿರಿ. ಜ್ಞಾಪಕ ಇಟ್ಕೋ, ಮರ್ತೋಗ್ಬಾರ್ದು. ಯಾನಕದ ಮರ್ಸ್ಕೋತೆ, ಯಾನಕದ ಹಿಂದಿಂದ ಮರ್ತೋದ್ರೆ ಅರೆ ಹೇಳಿ ಗಾದೆ. ಹಿಂದಿಂದು ಮರೀಬಾರ್ದಂತೆ, ಸ್ಥಿತಿಯನ್ನು ನೆನಪಿಟ್ಕೋಬೇಕು. ಹಿಂದೆ ದೇವರು ನಿನ್ನ ಯಾವ ಸ್ಥಿತಿಯಲ್ಲಿ ಇದ್ದೆ, ಇವತ್ತು ಯಾವ ಸ್ಥಿತಿಯಲ್ಲಿ ದೇವರು ನಿನ್ನನ್ನು ಇಟ್ಟಿದ್ದಾನೆ, ಅದನ್ನು ನೀನು ಎಂದೆಂದು ಜ್ಞಾಪಕ ಮಾಡ್ಕೋತಾ ಇರಬೇಕು. ನಮ್ಮದು ಸ್ಥಿತಿ ಬಾರದು. ಹಿಂದಿಂದ ನೆನೆಸ್ಕೊಳ್ತಾ ಇದ್ದರೆ ನಮ್ಮಲ್ಲಿ ಏನು ಬರಲ್ಲ? ಗರ್ವ ಬರಲ್ಲ, ಅಹಂ ಬರಲ್ಲ, ನಾನತ್ವ ಬರಲ್ಲ. ಸ್ವಲ್ಪ ತಗ್ಗಿ ಹೋಗ್ತೀವಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ. ಇನ್ನೊಬ್ಬರು 2 ತಿಮೋತಿ 2ನೇ ಅಧ್ಯಾಯ. ಯೋಹಾನ 15:20. ಇನ್ನೊಂದು 2 ತಿಮೋತಿ 2ನೇ ಅಧ್ಯಾಯ 8ನೇ ವಚನ. ಯೋಹಾನ 15:20, ಪೇಜ್ ನಂಬರ್ 129. ದನಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿ ಹೇಳ್ತಾ ಇರೋದು. ಏನಂತ ಹೇಳ್ತಾನೆ? ಏನು ಜ್ಞಾಪಕ ಇಟ್ಕೋಬೇಕಂತೆ? ದನಿಗಿಂತ ಆಳು ದೊಡ್ಡವನಲ್ಲ. ಮುಂದಕ್ಕೆ, ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯಾರ ಮಾತು? ದೇವರ ಮಾತುಗಳು. ನಾವು ಏನು ಮಾಡಬೇಕು? ದೇವರ ಮಾತುಗಳನ್ನು, ಅಂದರೆ ವಾಕ್ಯಗಳನ್ನು. ಯೇಸು ಹೇಳ್ತಾನೆ, ಮರಿಬೇಡ ವಾಕ್ಯನ, ಜ್ಞಾಪಕ ಇಟ್ಕೊ ನನ್ನ ಮಾತುಗಳನ್ನ. ಓದಬೇಕು ಬೈಬಲ್ನ. ನೀನು ಬೈಬಲ್ನ ಓದೋದನ್ನೇ ಮರ್ತು ಬಿಟ್ರೆ ಪ್ರಯೋಜನ ಏನು? ನೆಕ್ಸ್ಟ್ ತಿಮೋತಿ
ತಿಮೋತಿ 2:8, ಪೇಜ್ ನಂಬರ್ 270. ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು, ದಾವೀದನ ವಂಶದವನೂ ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೊ. ಯಾರನ್ನ ಜ್ಞಾಪಕ ಇಟ್ಕೋಬೇಕು ನೀವು? ಕ್ರಿಸ್ತನನ್ನ, ಯೇಸುವನ್ನ. ಅವನೇನು ಮಾಡ್ದ ನಿನಗೆ ಜ್ಞಾಪಕ ಮಾಡ್ಕೊಳ್ಳಕ್ಕೆ? ಎಬ್ಬಿಸಲ್ಪಟ್ಟವನು, ಅವನು ಸತ್ತ, ಆಮೇಲೆ ಏನ್ ಮಾಡ್ದ? ಎದ್ದು ಬಂದಿದ್ದಾನೆ. ಯಾಕೆ ಸತ್ತ? ಎಲ್ಲ ಜ್ಞಾಪಕ ಇಟ್ಕೋಬೇಕು. ಪ್ರಿಯ ಸಹೋದರ ಸಹೋದರಿ, ಏನೇ ಬರಲಿ ಜೀವನದಲ್ಲಿ ಅದೆಲ್ಲವನ್ನ ನಿಭಾಯಿಸುವ ಶಕ್ತಿಯನ್ನು ಕೊಡ್ತಕ್ಕಂಥ ಒಬ್ಬ ಶಕ್ತಿಶಾಲಿಯಾದಂಥ ವ್ಯಕ್ತಿ ನಮಗಿದ್ದಾನೆ. ಅದು ಯೇಸು ಕ್ರಿಸ್ತನು. ನನ್ನನ್ನು ಅವುಗಳಿಂದ ಪಾರು ಮಾಡುವುದಕ್ಕಾಗಿ ತನ್ನನ್ನು ತಾನು ಬಲಿಯಾಗಿ ಕೊಟ್ಟಂಥ ಆತನು. ಈತನ ಬಿಟ್ಟರೆ ಇನ್ಯಾರು ನಿನಗೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನ, ಪೇಜ್ ನಂಬರ್ 292. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಏನಂತೆ? ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸ್ಕೊಳ್ರಿ. ಅವರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಏನಕ್ಕೆ ಅವರು ಸೆರೆಗೆ ಹೋಗಿದ್ದಾರೆ? ಕೊಲೆ ಮಾಡ್ಬಿಟ್ಟ, ಅನ್ಯಾಯ ಮಾಡಿನ, ಮೋಸ ಮಾಡಿನ, ಇನ್ನೊಬ್ರದ್ದು ಕಳ್ತನ ಮಾಡಿನ? ಅಲ್ಲ, ಯೇಸು ಕ್ರಿಸ್ತನ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ನಾಶನಕ್ಕೆ ಹೋಗುವ ಬೆಂಕಿಯ ಕೆರೆಗೆ ಹೋಗುವ ಆ ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಅವರ ಸೇವೆ ಮಾಡ್ತಾ ಕೊನೆಗೆ ಸೆರೆಯಲ್ಲಿರುವವರನ್ನು ನೆನಪು ಮಾಡಿಕೊಳ್ಳ್ರಿ. ಸೆರೆಯಲ್ಲಿರುವವರನ್ನು ಏನಕ್ಕೆ ಇವರು ಸೆರೆಗೆ ಹೋಗಿದ್ದಾರೆ? ಕ್ರಿಸ್ತನ ನಿಮಿತ್ತ. 7ನೇ ವಚನ. ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ನೋಡ್ರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ನೋಡ್ರಿ, ಪ್ರಾಣನೇ ತ್ಯಾಗ ಮಾಡಿಕೊಂಡ್ರು ಭಾಳ ಜನ. ಸುಮಾರು ಜನ ಸೆರೆಮನೆಗಳಲ್ಲಿ ಹೋಗಿ ಸೆರೆಮನೆಗಳನ್ನು ಅನುಭವಿಸಿ ಸೇವೆಗೋಸ್ಕರವಾಗಿ ಥೂಚಿ ಅಂತ ಅನ್ನಿಸ್ಕೊಂಡು ಮನೋಳ್ಳಂತ ಶೇಡ್ಪ. 10ನೇದಾಗಿ ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ ಪೇಜ್ ನಂಬರ್ 321. ಎಲ್ಲಿ ಬಿದ್ದಿದ್ದೀಯೋ ಅದನ್ನು ಜ್ಞಾಪಕ ಮಾಡಿಕೊಂಡು ಎದ್ದೋಳು ಬೇಗ. ಎಲ್ಲಿ ಬಿದ್ದಿದ್ದೀಯೋ ಅದನ್ನು ನೆನೆಸ್ಕೋ. ಯಾವುದ್ರಲ್ಲಿ ಬಿದ್ದೋಗಿದ್ಯಾ? ಯಾವ ಪಾಪದಲ್ಲಿ ಬಿದ್ದಿದ್ದೀಯೋ ಜ್ಞಾಪಕ. ಯಾವ ಪಾಪ, ಯಾವ ಹುಡುಗಿ, ಕಾಸು, ಸಂಪಾದನೆ, ಹಣ, ಸ್ಥಾನ, ಮಾನ. ಕೆಲವರು ಯಾವಾಗ ದುಡ್ದು ಕೆಲಸ ಬಿದ್ದೋಗಿರ್ತಾರೆ ಡೊಂಗರದಲ್ಲಿ. ಕೆಲವರು ಹುಡುಗಿ ಬಿದ್ದೋಗಿರ್ತಾರೆ. ಕೆಲವರು ಚಟಗಳ ಅಭ್ಯಾಸಗಳು ಬಿದ್ದೋಗಿರ್ತಾರೆ. ಕೆಲವರು ವಿವಿಧ ಗುಲಾಮತ್ವದಲ್ಲಿ ಬಿದ್ದೋಗಿರ್ತಾರೆ. ದೇವ್ರು ಹೇಳ್ತಾನೆ, ಜ್ಞಾಪಕ ಮಾಡ್ಕೊ. ಎಲ್ಲಿ ಬಿದ್ದೋಗಿದ್ಯಾ? ಭಾನುವಾರದಲ್ಲೇ ಕೆಲಸಗಳು ಹಾಕ್ಕೊಳ್ತಾರೆ ಜನ. ಸ್ವಲ್ಪ ಕೆಲಸ, ಅದನ್ನು ಎಷ್ಟು ಕೆಲಸ? ಸ್ವಲ್ಪ ಕೆಲಸಕ್ಕೆ 2 ಅವರ್ ಬಿಟ್ಟು ಆಮೇಲೆ ಮಾಡ್ಕೊಳಕ್ಕಾಗಲ್ಲ ಕೆಲಸನ. ಜ್ಞಾಪಕ ಮಾಡ್ಕೋ, ಎಲ್ಲಿ ಬಿದ್ದಿದ್ದೀಯಾ? ಯಾವ ಕೆಲಸದಲ್ಲಿ ಬಿದ್ದಿದ್ದೀಯಾ? ಯಾವ ಹುಡುಗಿಯಲ್ಲಿ ಬಿದ್ದಿದ್ದೀಯಾ? ಯಾವ ಇದರಲ್ಲಿ ಯೋಚನೆ ಮಾಡಿ. ಓಕೆ, ರೈಟ್. ಇದು ದೇವರು ನಮ್ಮನ್ನು ನೆನಪಿಸಿಕೊಳ್ಳಕ್ಕೆ ಹೇಳ್ತಾ ಇದ್ದಾನೆ.
ದೇವ್ರು ನೆನೆಸ್ಕೊಳ್ತಾನೆ, ನಮಗೂ ಕೂಡ ಕೆಲವು ನೆನೆಸ್ಕೊಳ್ಳೋಕೆ ಹೇಳ್ತಾನೆ. ಓಕೆ, ಈಗ ನಾನು ದೇವರು ಏನು ಮನುಷ್ಯ ಕೆಲವೆಲ್ಲ ನೆನೆಸ್ಕೊಳ್ತಾನೆ. ನಾನು ಏನನ್ನ ನೆನೆಸ್ಕೊಳ್ತೇನೆ? ನಾನು ಮೂರನೇದು, ನಾನು ಏನನ್ನ ನೆನೆಸ್ಕೊಳ್ತೇನೆ, ಏನನ್ನ ಜ್ಞಾಪಕ ಮಾಡ್ಕೋತೇನೆ? ಹೇಳಿ ನೋಡೋಣ. ನೀವೇನೇನು ಜ್ಞಾಪಕ ಮಾಡ್ಕೊತೀರಿ? ಬೇಗ. ನಾನು ಏನನ್ನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ? ಆದಿಕಾಂಡ 41ನೇ ಅಧ್ಯಾಯ. ಆದಿಕಾಂಡ 41ನೇ ಅಧ್ಯಾಯ. 41ನೇ ಅಧ್ಯಾಯ 9ನೇ ವಚನ ಓದಿ. ಪೇಜ್ ನಂಬರ್ 48. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಫರೋಹನಿಗೆ ಅರಸೆ ಈ ಹೊತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ. ಯಾರು ಹೇಳ್ತಾ ಇರೋದಿದು? ಯಾರು ರಾಜನ ಹತ್ರ ಬಂದು ಯಾರು ಮಾತನಾಡ್ತಾ ಇದ್ದಾರೆ? ಸರಿ. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯಾರು? ಪಾನದಾಯಕರಲ್ಲಿ ಮುಖ್ಯಸ್ಥನು 20ನೇ ವಚನಕ್ಕೆ ಬನ್ನಿ. 3ನೆಯ ದಿನದಲ್ಲಿ ಫರೋಹನ ಜನ್ಮದಿನವಾದ್ದರಿಂದ ಅವನು ತನ್ನ ಸೇವಕರೆಲ್ಲರಿಗೆ ಔತಣವನ್ನು ಮಾಡಿಸಿ ಮುಖ್ಯ ಪಾನದಾಯಕನು ಮುಖ್ಯ ಭಕ್ಷಗಾರನು ನನ್ನು ಬಿಡಿಸಿ ಸೇವಕರ ಮಧ್ಯದಲ್ಲಿ ನಿಲ್ಲಿಸಿದನು. ಪಾನದಾಯಕರಲ್ಲಿ ಮುಖ್ಯಸ್ಥನನ್ನು ತಿರುಗಿ ಅವನ ಉದ್ಯೋಗಕ್ಕೆ ನೇಮಿಸಿದನು. ಅವನು ಪಾನ ಪಾತ್ರೆಯನ್ನು ಫರೋಹನ ಕೈಗೆ ಕೊಡುವವನಾದನು. ಆದರೆ ಮುಖ್ಯ ಭಕ್ಷಗಾರನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡಿಕೊಳ್ಳದೆ ಮರೆತು ಬಿಟ್ಟ ಅಂತ ಹೇಳಿದ್ರಿ. ಹೌದಾ? ಈಗ ನೆಕ್ಸ್ಟ್ ಮುಂದಕ್ಕೆ ನೀವು ನೋಡಬೇಕು. ಎಷ್ಟನೇ ಅಧ್ಯಾಯ ನಾವು ನೋಡ್ತಾ ಇರೋದು? 9ನೇ ವಚನ ಅಲ್ವಾ? ಈಗ ನೋಡಿ ಏನಾಗ್ತಾ ಇದೆ. ಹೀಗಿರುವಾಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಫರೋಹನಿಗೆ ಅರಸನೇ ಈ ಹೊತ್ತು ನನ್ನ ತಪ್ಪುಗಳನ್ನು ನೆನೆಸಿ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ. ತಾವು ತಮ್ಮ ಸೇವಕರ ಮೇಲೆ ಸಿಟ್ಟುಗೊಂಡು ನನ್ನನ್ನು ಭಕ್ಷಕಾರರಲ್ಲಿ ಮುಖ್ಯಸ್ಥನನ್ನು ದಳವಾಯಿಯ ಮನೆಯೊಳಗೆ ಕಾವಲಿರಿಸಿದ್ದಾಗ ನಮ್ಮಿಬ್ಬರಿಗೂ ಒಂದೇ ರಾತ್ರಿಯಲ್ಲಿ ಕನಸು ಬಿತ್ತು. ಅರ್ಥ ಆಗ್ತದ? ಈಗ ಅವನು ಪಾನದಾಯಕರಲ್ಲಿ ಗಲ್ಗಾಗ್ದವನಲ್ಲ, ಇನ್ನೊಬ್ಬನು ಬಂದು ರಾಜನ ಹತ್ರ ಹೇಳ್ತಾ ಇರೋದು ಅವನ ತಪ್ಪು. ಐ ಹ್ಯಾವ್ ಡನ್ ಸಮ್ ಮಿಸ್ಟೇಕ್, ನಾನು ಮರ್ತೋಗ್ಬಿಟ್ಟಿದ್ದೆ. ನನಗೂ ಕೂಡ ಇಂಥ ಕನಸು ಬಿದ್ದಾಗ ಆ ಕನಸು ಈಗ ರಾಜನ ಕನಸು ಬಿದ್ದದೆ, ರಾಜನಿಗೆ ಅರ್ಥ ಹೇಳೋರು ಯಾರು ಅಂತ ಕೇಳ್ತಾ ಇದ್ದಾನೆ. ಆವಾಗ ಈ ಪಾನದಾಯಕನ ಬಂದು ರಾಜನ ಹತ್ತಿರ ಹೇಳ್ತಾನೆ, ಸಾರಿ ನಾನು ಮರ್ತೋಗ್ಬಿಟ್ಟಿದ್ದೆ, ನಮ್ಮಲ್ಲೇ ಒಬ್ಬ ಜೈಲಲ್ಲಿ ಇದ್ದಾನೆ. ಅಂದರೆ ನಾವೇನು ಮಾಡ್ತೇವೆ, ಒಬ್ಬ ಮನುಷ್ಯ ಏನು ನಮಗೆ ವಿರುದ್ಧವಾಗಿ ತಪ್ಪು ಮಾಡ್ತಾನೆ, ಆ ತಪ್ಪುಗಳನ್ನು ನೆನೆಸ್ಕೊಂಡು ಏನು ಮಾಡಬೇಕೋ ಅದನ್ನು ನಾವು ಮಾಡಲ್ಲ. ಕಾರಣ ಏನು ಹೇಳಿ? ಯಾವಾಗ ನಮ್ಮ ಜ್ಞಾಪಕಕ್ಕೆ ಏನು ಬರ್ತಾ ಇರ್ತಾರೆ, ಇದಕ್ಕೆ ಪರ್ಮಿಷನ್ ಇದೆ ದೇವರು ಹಾಕಿದಲ್ಲಿ. ಏನು ಮಾಡಬೇಕಂತೆ? ಕ್ಷಮಿಸ್ಬೇಕಷ್ಟೇ. ಜ್ಞಾಪಕ ಮಾಡಿಕೊಳ್ಬಾರ್ದು. ನಿನ್ನ ದೇವ್ರು ಹಿಂಗೆ ಜ್ಞಾಪಕ ಮಾಡ್ಕೊಂಡಿದ್ದೇನೆ ನಿನ್ನ ಪರಿಸ್ಥಿತಿ ಇವತ್ತು ಇಲ್ಲಿ ಕೂತ್ಕೋತಾ ಇದ್ರ? ನನ್ನ ದೇವ್ರನ್ನ ಇದನ್ನೇನು ಮಾಡಲ್ಲ, ಜ್ಞಾಪಕ ಮಾಡಿಕೊಳ್ಳಲ್ಲ. ನಮ್ಮ ನೇಚರ್ ನೋಡಿ ಹೆಂಗಿದೆ, ಮನುಷ್ಯನ ಗುಣ ನೋಡಿ ಹೆಂಗಿದೆ, ಸೊ ದೇವ್ರು ನಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳಂಥ ಯೇಸು ಸ್ವಾಮಿ, ದೇವರೇ, ನೀನು ನಮಗೆ ಆದೇಶ ಕೊಡ್ತಾ ಇದೆಯಾ,
ನಿನ್ನನ್ನು ನೆನೆಸ್ಕೊಳ್ಬೇಕಪ್ಪ ನಾವು. ಕ್ರಿಸ್ತನನ್ನು ನೆನೆಸ್ಕೊಳ್ಬೇಕಪ್ಪ ನಾವು. ನಮ್ಮ ಜೀವನದಲ್ಲಿ ನೀನು ಮಾಡಿದಂಥ ಅದ್ಭುತಗಳನ್ನು ನೆನೆಸ್ಕೊಳ್ಬೇಕಪ್ಪ ನಾವು. ನಾವಿದ್ದ ಸ್ಥಿತಿಯನ್ನು ನಾವು ನೆನಪು ಮಾಡಿಕೊಂಡು ಇವತ್ತು ಯಾವ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಎಂಬ ನೆನಪು ಮಾಡಿಕೊಂಡು ನಾವು ನಿನಗೆ ಕೃತಜ್ಞತಾ ಭಾವದಿಂದ ಜೀವಿಸಬೇಕು. ಬದಲಿಗೆ ನಾವು ಸ್ವಾಮಿ ಒಬ್ಬರಿಂದ ನಮಗಾದಂಥ ದ್ರೋಹ ಅನ್ಯಾಯ ನೆನಪು ಮಾಡಿಕೊಂಡು ಅಸೂಯೆ, ಹಗೆತನ, ದ್ವೇಷಗಳನ್ನು ಬೆಳೆಸ್ಕೊಳ್ತಾ ಇದ್ದೇವೆ. ದಯಮಾಡಿ ನಮ್ಮನ್ನು ಕರುಣಿಸು. ನಿನ್ನ ವಾಕ್ಯಗಳಿಗಾಗಿ ವಂದಿಸ್ತೇವೆ. ಆಶ್ವಾಸ ಯೇಸು ನಾಮದಲ್ಲಿ ಬೇಡಿದ್ದೇವೆ.